ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಿರಿಮ ಕನ್ನಡ ವ್ಲಾಗ್ಸ್. ಹಾಗೆಯೇ ನನ್ನ ಹೊಸ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಸೊ ಇವತ್ತು ನನ್ನ ಒಂದು ಡೇ ಇನ್ ಮೈ ಲೈಫ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನೊಂದು ಸರ್ಪ್ರೈಸ್ ಆಗಿ ಒಬ್ಬರ ಮನೆಗೆ ವಿಸಿಟ್ ಮಾಡ್ತಾ ಇದ್ದೀನಿ. ಯಾರ ಮನೆಗೆ ಏನು ಅಂತ ನಿಮಗೆ ತೋರಿಸ್ತೀನಿ. ಸೊ ಕಮ್ ರೆಡಿ ಆಗೋಣ. ರೆಡಿ ಆಗಿ ಇವರು ಒಂಥರ ನನಗೆ ಫ್ರೆಂಡ್, ಸಿಸ್ಟರ್ ಎಲ್ಲಾನು ಅಂತ ಹೇಳ್ಬೋದು. ಸೊ ತುಂಬ ಟೈಮ್ ಆಯಿತು ಅವ್ರನ್ನ ಮೀಟು ಮಾಡಿಲ್ಲ, ಅವ್ರ ಮನೆಗೂ ನಾನು ಹೋಗಿಲ್ಲ. ಸೊ ಇವತ್ತು ನಾನು ಅವ್ರಿಗೆ ಸರ್ಪ್ರೈಸ್ ಆಗಿ ಅವ್ರ ಮನೆಗೆ ವಿಸಿಟ್ ಮಾಡೋಣ ಅಂತ ಇದ್ದೀನಿ. ಹಾಗೆಯೇ ಅವ್ರನ್ನ ನಿಮಗೆ ಇಂಟ್ರಡ್ಯೂಸ್ ಮಾಡುತ್ತೀನಿ. ಸೊ ಗೈಸ್, ಇವಾಗ ಟೈಮ್ ಬಂದು 12 o'clock ಆಗಿದೆ. ಸೊ ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಮನೆ ಕ್ಲೀನಿಂಗ್ ಇತ್ತು. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಹೊರಡ್ತಾ ಇದ್ದೀನಿ. ಸೊ ನನ್ನ ಜೊತೆ ಚೆರಿಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂತಂದರೆ ಅವಳು ಆ್ಯಕ್ಚುಲಿ ಇವಾಗ ನಮ್ಮ ಅಪ್ಪನ ಅಷ್ಟಾಗಿ ಟಚ್ ಬಿಟ್ಟೋಗಿದೆ. ಸೊ ಇರಲ್ಲ ಅವಳು ನಮ್ಮ ಅಪ್ಪನ ಜೊತೆ. ಅದರ್ವೈಸ್ ಇಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದೆ. ಸೊ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಯಾರ ಮನೆಗೆ ಹೋಗ್ತಾ ಇದ್ದೀನಿ ಏನು ಅಂತ ನನಗೂ ಅಷ್ಟೇ. ಬಟ್ ಅವ್ರ ಮನೇಲಿ ಇರ್ತಾರೆ ಏನು ಅಂತ ನನಗೆ ಗೊತ್ತಿಲ್ಲ. ಹೋಗೋಣ. ಸೊ ಗೈಸ್, ನಾನು ರೆಡಿ ಆಗಿದ್ದೀನಿ. ಕೂದಲು ವೆಟ್ ಇರೋದ್ರಿಂದ ಹಿಂಗೆ ಹಾಕ್ಕೊಂಡಿದ್ದೀನಿ. ಅವ್ರ ಮನೆ ಏನು ದೂರ ಏನಿಲ್ಲ, ಬಸ್ಸಲ್ಲೇನು ಹೋಗೋದು ಏನಿಲ್ಲ. ನಮ್ಮ ಮನೆಯಿಂದ ಸ್ವಲ್ಪ ಮೇಲ್ಗಡೆ ಹೋಗಬೇಕು, ಒಂದು 3-4 ಕಿಲೋಮೀಟ್ರ್ ಇರ್ಬೋದು. ಸೊ ಬಿಸಿಲಿದೆ, ಚೆರಿಮನೆ ಎತ್ಕೊಂಡು ಹೋಗಬೇಕು. ನಾನು ಅವ್ರ ಮನೆ ಹತ್ರ ಹೋಗ್ತಾ ಸಿಗ್ತೀನಿ ಗೈಸ್. ಬಿಕಾಸ್ ಅವಳು ಎತ್ಕೊಂಡು ಕ್ಯಾಮ್ರಾ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸೊ ಫೋನ್ ಇಟ್ಕೊಂಡು, ದಟ್ಸ್ ವೈ. ಲೆಟ್ಸ್ ಗೋ. ಬನ್ನಿ ಹೋಗೋಣ. ಬಾಯ್ಲಿ ಪಾಪ ಹಂಗೆ ಮಾಡಬಾರ್ದು. ಎಷ್ಟು ಗೋಳು ಇಕ್ಕೋತಾಳಂದ್ರೆ ಅವ್ರ ತಾತನ್ನ, ಅಷ್ಟು ಗೋಳು ಇಕ್ಕೋತಾಳೆ. ಮಾಡಬಾರ್ದು. ಸಾರಿ ಹೇಳ್ಬಿಡು ತಾತಂಗೆ. ಕರೆಕ್ಟಾಗಿ ಹೇಳು. ಸಾರಿ ಹೇಳು ತಾತಂಗೆ. ಸಾರಿ ಹೇಳು, ಕರೆಕ್ಟಾಗಿ ಹೇಳು. ಅವ್ರ ಮನೆ ಹತ್ರ ಬಂದಿದ್ದೀವಿ ಇವಾಗ. ಬನ್ನಿ ಹೋಗೋಣ. ಸೊ ಗೈಸ್, ಇರ್ತಾರೆ ಏನು ಅಂತ ಗೊತ್ತಿಲ್ಲ ನನಗೆ. ಇಲ್ಲ ಅಂದರೆ ವಾಪಸ್ ಹೋಗ್ಬೇಕಾಯ್ತದೆ ಮತ್ತೆ ಬಿಸಿಲಲ್ಲಿ. ಚೇಚಿ ಸರ್ಪ್ರೈಸ್ 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 ಹೇಳು. ಸರ್ಪ್ರೈಸ್. ಹೆಂಗಿದ್ದೀರಾ? ಸೊ ಫೈನಲಿ ನಮ್ಮ ಪ್ರಿಯಾಕ್ಕನ ಮನೆಗೆ ಬಂದಿದ್ದೀವಿ ಗೈಸ್. ನಾನೇನೋ ಇರಲ್ಲ ಅಂತ ಅಂದ್ಕೊಂಡೆ, ಬಟ್ ಇದ್ದಾರೆ. ನೆಕ್ಸ್ಟ್ ಏನು ಮಾಡ್ತೀವಿ ಏನು ಅಂತ ಬ್ಲಾಗಲ್ಲಿ ತೋರಿಸ್ತೀವಿ. ಸೊ ಗೈಸ್, ಅವ್ರ ತಂಗಿ ಪಾಪುದು ಇದೆಲ್ಲ. ಸೊ ನಮ್ಮ ಚೆರಿಮಂಗೆ ಕೊಟ್ಟಿದ್ದಾರೆ ಆಟ ಆಡೋಕ್ಕೆ ಟಾಯ್ಸ್. ಆಚೆ ಕರ್ಕೊಬಂದರೆ ತುಂಬ ಗಲಾಟೆ. ಸೊ ಸ್ವಲ್ಪ ಟಾಯ್ಸ್ ಕೊಟ್ಬಿಟ್ಟು ಕೂಡ್ಸೋಣ ಅಂತ. ನಮ್ಮ ಪ್ರಿಯಾಂಕ ವಿಡಿಯೋಸ್ ಮಾಡಬೇಕು. ಪ್ರಿಯಾಂಕಕ್ಕ ನನಗೆ ಇಲ್ಲ, ನಾನು ಪ್ರತಿ ಸತಿ ಬರ್ಬೇಕಂತ ಅಂದ್ಕೊಳ್ಳು, ಅದು ಏನು ಟೈಮೇ ಸಿಗ್ತಾ ಇರಲಿಲ್ಲ ಬರೋಕ್ಕೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇವತ್ತು ಯೂಟ್ಯೂಬರ್ ಮನೆಗೆ ಗೈಸ್, ಇವರು ಪ್ರಿಯಾಂಕಾ ಅಕ್ಕ ಅಂತ. ಆ್ಯಕ್ಚುಲಿ ನನಗೆ ಕಿರಣಿಂದ ಫಸ್ಟ್ ಪರಿಚಯ ಆಗಿದೆ ಇವರು. ಸೊ ನಮ್ಮ ಲವ್ಗೆ ಇವರೇ ಮೇನ್ ಸಪೋರ್ಟ್ ಅಂತ ಹೇಳ್ಬೋದು ಅಲ್ಲ. ಫಸ್ಟ್ ನನಗೆ ಬೇರೆ ಯಾರು ಗೊತ್ತಿಲ್ಲ, ನನಗೆ ಮೈಸೂರಲ್ಲಿ ಯಾರು ಗೊತ್ತಿರಲಿಲ್ಲ. ಅಂದರೆ ಅವ್ರದ್ದು ಫ್ರೆಂಡ್ ಸರ್ಕಲ್ ಆಗಲಿ ಫ್ಯಾಮಿಲಿ ಆಗಲಿ ಯಾರು ಗೊತ್ತಿರಲಿಲ್ಲ. ಫಸ್ಟ್ ನಾನು ಹೋಗಿದ್ದೆ ಇವ್ರ ಮನೆಗೆ.
ಅಲ್ಲಿಂದ ಅಲ್ಲ ಅದೇ ಫಸ್ಟ್ ಬರ್ಡೇ ಸೆಲೆಬ್ರೇಟ್ ಬರ್ಡೇ ಒಂದ್ಸತಿ ಫಸ್ಟ್ 2019 ನಿನ್ನ ಫೋಟೋ ನಿನ್ನ ಫೋನ್ ಬರ್ಡೇ ನಿಗಳ್ದರ್ತಾ ಫೋಟೋ ಒಂದು ಸರ್ಪ್ರೈಸ್ ಆಗಿ ಬರ್ಡೇ ಮಾಡಿದ್ರು, ಸಖತ್ತಾಗಿತ್ತು. ಮತ್ತೆ ಇವರು ಮತ್ತೆ ಮಂಜಣ್ಣ ಅಂತ ಇದ್ದಾರೆ, ದುಬೈಲಿ ಇದ್ದಾರೆ ಇವಾಗ. ಅವರಿಬ್ರು ನನಗೆ ಫಸ್ಟ್ ಪರಿಚಯ ಆಗಿತ್ತು. ಸೊ ಅವಾಗಿಂದನೂ ಇದೇ ಬಾಂಡಿಂಗ್ ಇದೆ ನಮಗೆ. ಬಟ್ ಸಿಗ್ತಾ ಇರ್ಲಿಲ್ಲ ಅಷ್ಟೇನೆ, ಜಾಸ್ತಿ ಮಾತಾಡಲ್ಲ ಫೋನಲ್ಲಿ ಜಾಸ್ತಿ ಏನು ಮಾತಾಡಲ್ಲ, but ಏನು ಇಲ್ಲ. ಬಟ್ ಬರೋದು ಹೋಗೋದು ಇಲ್ಲ. ಬಾಂಡಿಂಗ್ಸ್ ಮಾತ್ರ ಈಗ ಯಾವಾಗ ಸಿಕ್ಕಿದ್ರು ಹೀಗೆ ಮಾತಾಡ್ತೀವಿ. ಇವ್ರು ಬೇಸಿಕಲಿ ಇವರು ನರ್ಸ್. ಇವಾಗ ಸ್ವಲ್ಪ ಕೆಲಸ ಬಿಟ್ಟು ಮನೇಲಿದ್ದಾರೆ ಸ್ವಲ್ಪ ದಿನ. So ಅದಕ್ಕೆ ನಾನೇ ಇವಾಗ ಒಂದು ಕೆಲಸ ಕೊಡ್ತಿದ್ದೀನಿ ಅವ್ರಿಗೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದೀನಿ. ಇನ್ನೇನು ಹೌಸ್ ವೈಫ್ಗಳಿಗೆ ಎಲ್ಲ ನಮ್ಮ ಕೈಯಿಂದ ಆಗೋಷ್ಟು ಟಿಪ್ಸ್ ಕೊಡಬೇಕಲ್ಲ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅರ್ನಿಂಗ್ಸ್ ಮಾಡಿ ಅಂತ ಹೇಳಿದ್ದೀನಿ. ನೋಡೋಣ, ಅವ್ರಿಗೆ ಸ್ವಲ್ಪ ಎಲ್ಲ ಕೊಡಬೇಕು. ಗೈಸ್ ಇಲ್ಲಿ ನೋಡಿ, ಏನು ಅದು ಸ್ಕ್ರೀನ್ ಲಿಟ್ಟು. ಇದು ಕಿರಣ ನನ್ನ ಗಂಡ, ನಾನು ಪ್ರಿಯಾಂಕಕ್ಕ. 2000 ಅಲ್ಲ ಇದು 19 ಲಾಕ್ಡೌನ್ಗಿಂತ ಮುಂಚೆ ವಿಡಿಯೋ ಮಾಡಕ್ಕೆ ಸ್ಟ್ಯಾಂಡ್ ಎಲ್ಲ ತಂದು ಇಟ್ಕೊಂಡಿದ್ದಾರೆ. ಚೆನ್ನಾಗಿದೆ. ನನ್ನ ಹತ್ರ ಇದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲ ಇದು ತೋರಿಸಿ. ವಿಡಿಯೋ ಇವಾಗ ರೀಲ್ಸ್ ಎಲ್ಲ ಮಾಡುವಾಗ ಇದನ್ನೇ ಯೂಸ್ ಮಾಡೋದು ನಾನು ಇದು ನನಗೆ ವಿಡಿಯೋ ಮಾಡೋದಕ್ಕೆ ಅಂತ. ಇದು ನಮ್ಮ ಹಳೆ ಜಾತ್ರೆ ಪಿಕ್. ಇಲ್ಲಿ ಜಾತ್ರೆ ಪಿಕ್ ಅಂತ ನೋಡಿ, ಇಲ್ಲಿ ನೋಡಿ ತೋರಿಸ್ತೀನಿ. ನಮ್ಮ ಮನು ಅಣ್ಣ ಅಂತಂದ್ನಲ್ಲ, ಇವರೇನೆ ಮನು ಅಣ್ಣ. ಸೊ ಪಕ್ಕದಲ್ಲಿರೋದು ಕಿರಣ, ಪ್ರಿಯಾಂಕಕ್ಕ ಅವ್ರ ಹಸ್ಬೆಂಡು. ಸೊ ನಾವು ನನ್ನನ್ನೇ ತೋರಿಸಿಲ್ಲ ಬರ್ಡೇ ಕ್ವೀನ್. ಚೆನ್ನಾಗಿತ್ತು ನೋಡಿ. ಇವಾಗ ಚೆನ್ನಾಗಿ ಅನಿಸ್ತಿದೆ. ಆ್ಯಕ್ಚುಲಿ ಇದು ಅವ್ರ ಮನೇಲೆ ಮಾಡಿದ್ದು. ಹೀಗೆ ನಮ್ಮ ಪರಿಚಯ. ಸೊ ಇವತ್ತು ಅವ್ರ ಮನೆ ಹತ್ರ ಬರಂಗ್ ಮಾಡ್ತು. ಹಾಯ್. ಮತ್ತೆ ಇನ್ನೇನು ವಿಶೇಷ ಹೇಳ್ಬೇಕು ನೀನು? ಆ್ಯಕ್ಚುಲಿ ಅವರು ಕುಶಾಲನಗರದವರು, ನಮ್ಮೂರಲ್ವಾ, ಹಂಗೆ ಬೇಗ ಕನೆಕ್ಟ್ ಆಗಿರುತ್ತೆ. ಕುಶಾಲನಗರದವರು ಪ್ರಾಪರ್ ಆಕ್ಚುಲಿ ಕುಶಾಲನಗರ. ನಾವಿರೋದಿದ್ವಿ ಮಮ್ಮಿ ಮನೆ ಕುಶಾಲನಗರ. ಮನೆಗೆ ಬಂದಿರೋನ ಹಿಂಗೆ ಕೂರಿಸ್ಕೊಳ್ಳೋದು. ಬಾ ಅಡಿಗೆ ಮಾಡೋಣ. ಓಕೆ ಗೈಸ್, ಹೀಗೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಇದೆಲ್ಲ ಬಿಡ್ತೀನದಾ ಒಂದಲ್ಲ. ಸೊ ಗೈಸ್, ನಾನು ಆ್ಯಕ್ಚುಲಿ ಸ್ಟ್ಯಾಂಡಲ್ಲಿ ಇಟ್ಟಿದ್ದೀನಿ. ಚಿಚ್ಚಿ ಬಿಡಲ್ಲ ಈ ಮಿರರ್ ಎಂತ ನಿಂಗಂಡ. ಅವ್ರ ಮನೆ ತೋರಿಸ್ ಇಲ್ಲ, ಅವ್ರು ಅದೇ ಅವ್ರದ್ರಲ್ಲಿ ನೋಡಿ ಗೈಸ್, ಹೋಮ್ ಟೂರ್ ನಾನು ಮಾಡಲ್ಲ. ಇಲ್ಲ ಇಲ್ಲ, ಓ ನಾವು ಯಾವ ಕಡೆ ತಿರುಗುತ್ತೆ ಆ ಕಡೆ ತಿರುಗುತ್ತೆ ಗೈಸ್. ಇದು ನೈಸ್. ಇಲ್ಲ ಇಲ್ಲ ಇಲ್ಲ, ನಾನ್ ತಿರುಗಿಸ್ತಾ ಇಲ್ಲ, ಕಾರ್ಯ ತಿರುಗ್ತಿರೋದಿಲ್ಲ. ಅಯ್ಯೋಯ್ಯೋ ಗೈಸ್, ಸೊ ಗೈಸ್ ನೋಡಿ ಹಿಂಗೆ ಒಳ್ಳೆ ಚೆನ್ನಾಗಿದೆ ಆಯ್ತಾ. ಆದ್ರೆ 8000 ಅಂತೆ. ಅದು ಒಳ್ಳೆ ಚೆನ್ನಾಗಿದೆ ಗೈಸ್, ಆದ್ರೆ 8000 ಅಂತ. ಅದು ಇನ್ನೂ ಚೆನ್ನಾಗಿದೆ. ನಾನಾಗಿರೋ ತಗೋತಿರ್ಲಿಲ್ಲಪ್ಪ, ಎಷ್ಟು ದೊಡ್ಡ ಹುಡುಗರಾದ್ರೂ ಏನಾದ್ರೂ ನಾನು ಅಷ್ಟೆಲ್ಲ ದುಡ್ಡು ಕೊಟ್ಟು ನಾನು ತಗೊಳ್ಳಲ್ಲ. ಚೆನ್ನಾಗಿದೆ. ಇವ್ರ ಮನೇನಂತೂ ವಿಡಿಯೋ ಮಾಡಕ್ಕೆ ಸಖತ್ತಾಗಿದೆ. ಸೊ ನಮ್ಮ ಪ್ರಿಯಾಂಕ ಅಕ್ಕ ನಮಗೋಸ್ಕರ ಏನ್ ಮಾಡ್ತಿದ್ರೆ ನೋಡೋಣ. ಏನು ಸ್ಪೆಷಲ್ ಏನು ಮಾಡ್ತಿಲ್ಲ, ಇವ್ರು ಬಂದಿದ್ದಾಳೆ ಅಂತ ಲೆಮನ್ ರೈಸ್ ಮಾಡ್ತಿದ್ವಿ. ನಂಗೆ ಇಷ್ಟನೇ ಲೆಮನ್ ರೈಸ್. ಲೆಮನ್ ರೈಸ್ ರೆಡಿ ಆಗಿದೆ. ಪ್ಲೇನ್ ಲೆಮನ್ ರೈಸ್ ನಮ್ಮ ಪ್ರಿಯಾಂಕ ಮಾಡಿರೋದು. ಹೇಗಿದೆ? ಬನ್ನಿ ಟೇಸ್ಟ್ ನೋಡಿ ಹೇಳೋಣ. ನಾನ್ ನಮ್ಮ ಮನೆಗೆ ಬಂದು ಕಾಫಿ ಸಹ ಮಾಡಿ ಕೊಟ್ಟಿಲ್ಲ. ನಾನು ಹಿಂಗೆ ಬರೋದು ಹಿಂಗೆ ಹೋಗೋದು, ಸೋಲ್ ಮಾಡಿಲ್ಲ. ನೆಕ್ಸ್ಟ್ ಸತಿ ಬಂದ್ರೆ ಮಾಡಿಕೊಡ್ತೀನಿ. ನೆಕ್ಸ್ಟ್ ಎಲ್ಲ ಬಂದ್ರೆ ಯೂಟ್ಯೂಬರ್ ಆಗಿ ಬರೋದು.
ಡೆಫಿನೆಟ್ಲಿ ಚೆನ್ನಾಗಿದೆ. ಈಸಿಯಾಗಿ ಕ್ವಿಕ್ ಆಗಿ ಹೇಗೆ ಲೆಮನ್ ರೈಸ್ ಮಾಡೋದು ಅಂತ ನೆಕ್ಸ್ಟ್ ಹೇಳ್ಕೊಡ್ತಾರೆ. ನಂದು ಕುಕ್ಕಿಂಗ್ ಎಲ್ಲ ಅಷ್ಟರಲ್ಲೇ, ನನಗೆ ಗೊತ್ತಿಲ್ಲ ಏನು. ಇನ್ನಿವ್ರು ಕುಕ್ಕಿಂಗ್ ಬ್ಲಾಗ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ನಮ್ ಸಬ್ಸ್ಕ್ರೈಬರ್ಸ್ ಎಲ್ಲ ಆ ಕಡೆ ಹೊಂಟೋಗ್ಬಿಡ್ಬೇಡಿ, ಸ್ವಲ್ಪ ನನ್ನ ಕಡೆನೂ ನೋಡಿ. ಪ್ರಿಯಾಂಕಕ್ಕ ರೆಡಿ ಆಗ್ತಾ ಇದ್ದಾರೆ ವಿಡಿಯೋ ಮಾಡಕ್ಕೆ. ವಾರ್ಡ್ರೋಬ್ ಅವ್ರ ಮನೇಲಿ ಅರ್ಧ ಹೋಮ್ ಮಾಡ್ಬಿಡ್ತೀನಿ. ಅಯ್ಯೋ, ನಾನು ನನ್ನ ವಿಡಿಯೋಗೆ ಬೇಕಲ್ಲ ಸ್ವಲ್ಪನಾದ್ರೂ, ಅದಕ್ಕೆ ಸ್ವಲ್ಪ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಹೋಮ್ ಟೂರ್ ಇಲ್ಲ, ಸುಮ್ಮನೆ ಹೇಳಿದ್ದು. ಒಳ್ಳೆ ನಿದ್ದೆ. ನಮ್ಮ ಅಕ್ಕಂದು ಹೊಸ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಇಂಟ್ರಡಕ್ಷನ್ ಬ್ಲಾಗ್ ಹಾಕಿದ್ದಾರೆ. ನಾನು ಸ್ಟೋರಿ ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ, ಇನ್ನು ವಾಟ್ಸಪ್ ಇದು ಸ್ಟೇಟಸಲ್ಲಿ ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೆಸ್ ಮಾಡಿ. ಆ್ಯಂಡ್ ನಾನು ಅವ್ರದ್ದು ಮಾಡೋದಾಗೆ ನಮ್ಮದು ಬ್ಲಾಗ್ ಎಲ್ಲಿಗೆ ನಿಲ್ತು ಅಂತಲೇ ಮರ್ತೋಗಿದ್ದೀನಿ. ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ. ಹರ್ಷಿತಂಗೆ ಯಾವ ಥರ ಸಪೋರ್ಟ್ ಮಾಡ್ತಿದ್ರಿ, ಪ್ಲೀಸ್ ಅದೇ ಥರ ನನಗೂ ಸಪೋರ್ಟ್ ಮಾಡಿ. ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನಮ್ಮ ಸ್ಟೇಟಸಲ್ಲಿ ನೋಡಿದ್ದಾರೆ ಅನ್ಸುತ್ತೆ ಜನ, ಗೊತ್ತಿಲ್ಲ. ವ್ಯೂಸ್ ಹೋಗ್ತಾ ಇದೆ, ಪರವಾಗಿಲ್ಲ. ಹುಡ್ಕೊಂಡು ಅಕ್ಕನ ಮನೆಗೆ ಹೋಗಿ ಮನೇಲಿ ಇಲ್ದಿರೋ ಕಾರಣ ಇಲ್ಲಿಗೆ ಬಂದಿದ್ದಾರೆ. ಅಕ್ಕ ಇವಾಗ ಕಾಫಿ ಮಾಡ್ತಾ ಇದ್ದಾರೆ. ಸೊ ನಮ್ಮ ಚೆರಿಮ ಮಲಗಿದ್ಲು, ಇವಾಗ ಎದ್ಲು. ಏನಾದರೂ ಹೇಳ್ತೀಯಾ? ಇದು ಲೆಮನ್ ರೈಸ್ ಟೇಸ್ಟ್ ಮಾಡಿ ಹೇಳಾಯ್ತು, ಇವಾಗ ಕಾಫಿ ಟೇಸ್ಟ್ ಮಾಡ್ತೀನಿ. ಕಾಫಿ ಅನ್ಬಿಟ್ಟು ಚೆನ್ನಾಗಿ ಇವಾಗ ನಾವು ಅಕ್ಕನ ಮನೆಯಿಂದ ಹೋಯ್ತಾ ಇದೀವಿ. ಇನ್ನು ಬರ್ತಾ ಇರ್ತೀವಿ. ಅಕ್ಕನ್ಗೂ ಏನಾದ್ರೂ ಡೌಟ್ಸ್ ಅದು ಇದು ಇದ್ರೆ ಬರ್ತಾ ಇದೀವಿ. ನಮ್ದೇನ್ ಮನೆ ದೂರ ಏನಿಲ್ಲ, ಆದ್ರೂ 2 years ಇಂದ ಬಂದಿಲ್ಲ ಇವಳು ಮನೆಗೆ. ಅವ್ರು ಕರಿಬೇಕಲ್ವಾ ನಮ್ನ? ಮದುವೆ ಆಗಿ ಹೊಸ ಹುಡುಗರ್ಗು ಕರೆದಿಲ್ಲ, ನನ್ನ ಮಗುನ ನೋಡಿಲ್ಲ, ಅದಕ್ಕೆ ನಾನು ಬಂದಿಲ್ಲ. ಸರಿ ಗೈಸ್, ಆಯ್ತು. ಬಂದು ಇವಾಗ ಟೈಮ್ 7 o'clock ಆಗಿದೆ, ಈವ್ನಿಂಗ್ 7 o'clock. ಸೊ ಅಲ್ಲಿಂದ ಬಂದು ಇವಾಗ ನಾವು ಪ್ರಮೋಷನ್ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ, ಏನು ಪ್ರಮೋಷನ್ ಅದು ಅಂತ ಹೋಗ್ತಾ ತೋರಿಸ್ತೀನಿ ಗೈಸ್. ಬನ್ನಿ ಹೋಗೋಣ. ಸೊ ವ್ಲಾಗಲ್ಲ ಅದಕ್ಕೆ ಅದ್ರ ಲೈಟ್ ಹೆಂಗೆ ಕಾಣಿಸ್ತಾ ಇದೆ ನೋಡಿ.